ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತು ತಾರೀಕು 23 ಆದಿತ್ಯವಾರ. ಮಗ ಅವನ ಅಪ್ಪನೊಟ್ಟಿಗೆ ಹೇರ್ ಕಟ್ ಮಾಡಿಸಲಿಕ್ಕೆ ಹೋಗಿದ್ದಾನೆ ಬೆಳ್ಳಾರಿಗೆ. ಅವನು ಹೋಗುವ ಮುಂಚೆ ಹೇಳಿದ್ದಾನೆ, ಅಮ್ಮ ಏನಾದರೂ ಒಂದು ಸ್ಪೆಷಲ್ ಮಾಡಿಡು ಅಂತ. ಹಾಗೆ ನಾನಿವತ್ತು ಚೀನಿಕಾಯಿ ತಂದದ್ದುಂಟು, ಅಲ್ಲಿ ಚೀನಿಕಾಯಿ ಸೂಪ್ ಮಾಡುವಂತ ಹೊರಟಿದ್ದೇನೆ. ಅದನ್ನೇ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಹಸಿ ಚೀನಿಕಾಯಿ ಉಂಟು, ಆದರೆ ಇಷ್ಟು ಇಡೀ ತುಂಡನ್ನು ನಾವು ಉಪಯೋಗಿಸೋದು ಬೇಡ. ಇದನ್ನು ಅರ್ಧ ಮಾಡಿ ಉಪಯೋಗಿಸುವ ಸೂಪ್ ಮಾಡಲಿಕ್ಕೆ. ನಮಗೊಂದು 4 ಬೌಲ್ನಷ್ಟು ಸೂಪ್ ಆಗಲಿಕ್ಕೆ ಇಷ್ಟು ಸಣ್ಣ ತುಂಡು ಸಾಕು ಅಂತ ಕಾಣ್ತದೆ. ಒಂದು ನೀರುಳ್ಳಿ ತೆಕ್ಕೊಂಡಿದ್ದೇನೆ ನೋಡಿ, ಈ ಸೈಜಿಂದು. ಮತ್ತೊಂದು ಸಣ್ಣ ತುಂಡು ಶುಂಠಿ, ಮತ್ತೊಂದು 5-6 ಎಸಳು ಬೆಳ್ಳುಳ್ಳಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳುಮೆಣಸು ನೋಡಿ. ಈಗ ಇಷ್ಟನ್ನು ತಯಾರಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನೊಂದು ಬಾಣಲೆ ಇಟ್ಟು ಇದನ್ನೆಲ್ಲ ಬೇಯಿಸುವ ಸಮಯ. ಬಾಣಲೆಗೆ ಮೊದಲು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಹುರಿಬೇಕು. ಮತ್ತು ಇದಕ್ಕೆ ನೀರುಳ್ಳಿ ಹಾಕಿ ಅದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಹುರಿಬೇಕು. ತುಂಬ ಕೆಂಪಾಗಬೇಕು ಹಾಗೇನೂ ಇಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಅಷ್ಟೆ. ಒಂದೆರಡು ನಿಮಿಷ ನೀರುಳ್ಳಿ ಹುರಿದಾದ ಮೇಲೆ ಇದಕ್ಕೆ ಚೀನಿಕಾಯಿ ತುಂಡುಗಳನ್ನು ಹಾಕಬೇಕು. ಕಾಳುಮೆಣಸನ್ನು ಕೂಡ ನಾನು ಒಟ್ಟಿಗೆ ಹಾಕಿಕೊಂಡಿದ್ದೇನೆ. ಒಂದೆರಡು ನಿಮಿಷ ಇದನ್ನು ಹೀಗೆ ಹುರಿತಾ ಇರಬೇಕು. ಮತ್ತು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ತೊಳೆಸಬೇಕು. ಮತ್ತು ಎಲ್ಲವೂ ಹೊಂದಿಕೊಳ್ಳುವ ಹಾಗೆ ತೊಳೆಸಿಕೊಂಡು ಮತ್ತು 1 ಗ್ಲಾಸ್ನಷ್ಟು ನೀರು ಹಾಕಬೇಕು. ಅಂದರೆ ಭಾಗ ಮುಳುಗುವಷ್ಟು ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸಬೇಕು. ಇದು ಬೇಯಲಿಕ್ಕೆ 10ರಿಂದ 12 ನಿಮಿಷ ಬೇಕಾಗ್ತದೆ. ಆದರೂ ಎಡೆಯಲ್ಲಿ ಒಮ್ಮೆ ಮುಚ್ಚಳ ತೆಗೆದು ತೊಳೆಸಬೇಕು ಇದನ್ನು. ಇದು ಬೇಯ್ತಾ ಇರಲಿ. ಇಲ್ಲಿ ಒಂದು ವಿಶೇಷವಾದ ಒಂದು ಅವರೆಕಾಯಿ ತಂದಿದ್ದಾರೆ ನೋಡಿ. ಚೌಳಿಕಾಯಿ ಅಲ್ಲ, ಏನೋ ಒಂದು ಅವರೆ. ಇದು ಸಂತೆಯಿಂದ ತಂದದ್ದು. ಎಂಥ ಹೆಸರು ಅಂತ ಸರಿ ಗೊತ್ತಿಲ್ಲ ನನಗೆ. ನನ್ನ ಫ್ರೆಂಡ್ ವಿದ್ಯೆನ ಹತ್ರ ಕೇಳಿದಾಗ ಅವಳು ಹೇಳಿದ್ಲು ಇದು ಒಂದು ವಿಧದ ಅವರೆ ಅಂತ. ಇದರ ಒಳಗೆ ಹುಳ ಇರ್ತದಂತೆ, ಹಾಗಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ನೋಡಿ ಕತ್ತರಿಸು ಅಂತ ಹೇಳಿದ್ಲು ಅವಳು. ಪಲ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಅವಳೇ ಹೇಳಿದ್ದು ನನಗೆ. ಹಾಗೆ ನಾನು ಪ್ರತಿಯೊಂದನ್ನು ಬಿಡಿಸಿ ನೋಡಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಪಲ್ಯ ಮಾಡಿದ್ದೇನೆ ಇವತ್ತು. ಮಾಮೂಲಾಗಿ ಪಲ್ಯ ಮಾಡುವಾಗೆ ಉಪ್ಪು, ಹುಳಿ, ಬೆಲ್ಲ, ಅರಸಿನ ಹುಡಿ, ಮೆಣಸಿನ ಹುಡಿ ಎಲ್ಲ ಹಾಕಿ ಮಾಡಿದ್ದು ಅಂತ ವಿಶೇಷ ರೆಸಿಪಿ ಏನೂ ಅಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ, ಆದರೆ ಪಲ್ಯವನ್ನು ತೋರಿಸ್ತೇನೆ ಕೊನೆಗೆ. ವಿದ್ಯೆ ಹೇಳಿದಾಗೆ ಪ್ರತಿಯೊಂದನ್ನು ಬಿಡಿಸಿ ನೋಡಿದ್ದು ಒಳ್ಳೆಯದಾಯಿತು ನೋಡಿ. ಒಟ್ಟು ನನಗೆ ಇಷ್ಟು ಕೋಡುಗಳಲ್ಲಿ 2 ಕೋಡಿನಲ್ಲಿ ಹುಳ ಸಿಕ್ಕಿದೆ ನೋಡಿ, ಹೀಗೆ ಇತ್ತು. ಇದಕ್ಕೆ ವಿಶೇಷವಾದ ರುಚಿ ಪರಿಮಳ ಅಂತ ಏನೂ ಇಲ್ಲ. ಚೌಳಿಕಾಯಿ ಹಾಗೆ ಕನರು ರುಚಿ ಕೂಡ ಇಲ್ಲ. ಬೇಯಲಿಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಅಷ್ಟರೊಳಗೆ ಇಲ್ಲಿ ನೋಡಿ ಚೀನಿಕಾಯಿ ಬೆಂದಿದೆ. ಇದನ್ನೀಗ ನಾವು ತಣಿಲಿಕ್ಕಿಟ್ಟು ಮತ್ತು ಮಿಕ್ಸಿಯಲ್ಲಿ ಹಾಕಿ ಇದನ್ನು ನೈಸಾಗಿ ಕಡಿಬೇಕು. ತುಂಬ ನೈಸಾಗಿ ಕಡ್ದಿದ್ದೀರಿ ಅಂತ ಆದರೆ ಅದನ್ನು ಸೋಸಬೇಕು ಅಂತ ಏನಿಲ್ಲ, ಇಲ್ಲದ್ರೆ ಸೋಸಿಕೊಳ್ಳಿ. ನಾನಿಲ್ಲಿ ಸೋಸಲಿಲ್ಲ ಇದನ್ನು. ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕಿಕೊಂಡು ನಿಮಗೆ ಎಷ್ಟು ದಪ್ಪದ ಸೂಪ್ ಬೇಕು ಅಷ್ಟಕ್ಕೆ ನೀವು ಇದನ್ನು ಹದ ಮಾಡಿಕೊಳ್ಬೇಕು. ಮತ್ತು ಪುನಃ ಇದನ್ನು ಒಲೆಯ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ. ಬೆಣ್ಣೆ ಹಾಕಿದರೆ ಒಳ್ಳೆಯದು, ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ಈ ಸಮಯದಲ್ಲಿ ಒಮ್ಮೆ ರುಚಿ ನೋಡಿ, ಉಪ್ಪು, ಸಕ್ಕರೆ, ಖಾರ ಏನಾದರೂ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಮೆಣಸು ನೋಡಿ, ಉಪ್ಪು, ಸಕ್ಕರೆ ಏನಾದರೂ ಹಾಕಿ ಸೇರಿಸಿಕೊಳ್ಬೋದು. ಮೇಲಿನಿಂದ 2 ಸಣ್ಣ ಪೀಸ್ ರಸ್ಕ್ ಹಾಕಿ ಇದನ್ನು ಸರ್ವ್ ಮಾಡಿ. ನಾನು ಒಂದು ಎಲೆ ಪುದೀನ ಕೂಡ ಇಟ್ಟಿದ್ದೇನೆ ಚಂದಕ್ಕೆ. ಮಗನಿಗೆ ಸೂಪ್ ಇಷ್ಟ ಆಯಿತು, ಮತ್ತು ಪಲ್ಯ ಕೂಡ ರುಚಿಯಾಗಿತ್ತು. ಮಧ್ಯಾಹ್ನ ಗಂಜಿಯೊಟ್ಟಿಗೆ ಊಟ ಮಾಡುವಾಗ ರುಚಿ ಅಂತ ಅನಿಸಿತು ನನಗೆ. ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಒಂದು ಹೊಸ ವಿಷಯದ ವಿಡಿಯೋದೊಂದಿಗೆ ಬರ್ತೇನೆ. ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.